Hello everyone. Let us study one theorem. The adjoint operator preserves addition, reverses, and the product and its conjugate linear. So we'll define the adjoint operator, okay, on beta of h. I think you know the meaning of beta of h, which is bounded linear transformation, okay, on the operator h, right? If t star is the adjoint operator on beta of h, then first to preserves addition anta helideve. Addition t1 plus t2 the star will be equal to t1 star plus t2 star. Preserves addition ಆಯಿತು. ರಿವರ್ಸಸ್ ಅಂತ ಹೇಳಿದ್ದೀವಿ. ರಿವರ್ಸ್ ಮಾಡೋದು t1 into t2 star will be equal to reverse t2 star t1 star. The product alpha t star equal to alpha bar t star and its conjugate linearity property. Okay, the set of all bounded linear transformation on h into h known as the operator h is denoted by beta of h, and also beta of h is a complex Banach space. ಇದು ಕಾಂಪ್ಲೆಕ್ಸ್ ಬನಾಟ್ ಸ್ಪೇಸ್ ಆಗತ್ತೆ ಅನ್ನೋದನ್ನು ನಾವು ಲಾಸ್ಟ್ ಈಗ ಒಂದು 10-15 ದಿನದ ಹಿಂದೆ ಒಂದು ಥಿಯರಮಲ್ಲಿ ಅದನ್ನು ಪ್ರೂವ್ ಕೂಡ ಮಾಡಿದ್ವಿ ಅಲ್ವಾ. ಓಕೆ, ಸೊ ಲೆಟ್ ಅಸ್ ಪ್ರೂವ್ ದಿಸ್ ಫಸ್ಟ್. We know that x comma t star y equal to tx comma y. In the previous class we have studied this one, right? First condition ಅದು ಎಡಿಷನ್ಗೆ ಟಿ ಸ್ಟಾರ್ ಇದ್ದಲ್ಲಿ ಇಲ್ಲಿ t1 ಪ್ಲಸ್ t2 ಕನ್ಸಿಡರ್ ಮಾಡೋಣ. ಅದಕ್ಕೆ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಇನ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಾಮ t1 ಪ್ಲಸ್ t2 ಸ್ಟಾರ್ y ಈಕ್ವಲ್ ಟು ಇನ್ ಪ್ರಾಡಕ್ಟ್ ಆಫ್ ಬೈ ದ ಡೆಫಿನೇಷನ್ ಟಿ ಎಕ್ಸ್ ಅಂತಂದರೆ ಟಿ ಇದ್ದಲ್ಲಿ t1 ಪ್ಲಸ್ t2 ಇದೆ. t1 ಪ್ಲಸ್ t2 ಎಕ್ಸ್ ಟು ಡಾಟ್ ಕಾಮ y ಇದೆ ಇನ್ನರ್ ಪ್ರಾಡಕ್ಟ್ ಆಫ್ ದಿಸ್. ಸೊ ಈಗಾಗೇನು t1 x ಪ್ಲಸ್ t2 x y ಆಯಿತು. ಇದನ್ನು ಸ್ಪ್ಲಿಟ್ ಅಪ್ ಮಾಡಿದ್ರೆ t1 x y ಪ್ಲಸ್ t2 x y ಆಯಿತು. t1 x y ಟಿ ಎಕ್ಸ್ y ಅಂತಂದರೆ x t ಸ್ಟಾರ್ y. ಸೊ x t ಇದರಲ್ಲಿ t1 ಇದೆ, t1 ಸ್ಟಾರ್ y ಆಯಿತು. ಸೊ ಇದು ಕೂಡ ಅದೇ ಥರ ಬರೀತೀರಿ. ಆವಾಗ x t1 ಸ್ಟಾರ್ ಪ್ಲಸ್ t2 ಸ್ಟಾರ್ y ಆಯಿತು ಅದು ಅಲ್ವಾ. ಸೊ ಅವಾಗ ಏನು ಬಂತು, t1 ಪ್ಲಸ್ t2 ಸ್ಟಾರ್ ಈಕ್ವಲ್ ಟು t1 ಸ್ಟಾರ್ ಪ್ಲಸ್ t2 ಸ್ಟಾರ್ ಅಂತ ಬಂತು. ಓಕೆ, ಫಸ್ಟ್ ಅಪ್ರೂವ್ ಆಯಿತು. ಸೆಕೆಂಡ್ ಒನ್ ರಿವರ್ಸಸ್ಸಲ್ಲಿ ಎಕ್ಸ್ t1 t2 ಸ್ಟಾರ್ y ಕನ್ಸಿಡರ್ ಮಾಡಿ. ಸೊ ಕ್ಯಾನ್ ಬಿ ರಿಟರ್ನ್ ಆಸ್ t1 t2 x y ಇನ್ ಅ ಪ್ರಾಡಕ್ಟ್ ಆಫ್ ದಿಸ್ ಟು. ಅಗೇನ್ ರೈಟ್ ದಿಸ್ ಆಸ್ ಇನ್ ಅ ಪ್ರಾಡಕ್ಟ್ ಆಫ್ t1 ಆಫ್ t2 x y. ಅಗೇನ್ ಕ್ಯಾನ್ ಬಿ ರಿಟರ್ನ್ ಆಸ್ t2 ಆಫ್ x. t1 ಅನ್ನು ಈ ಕಡೆ ತೊಗೊಬಂದ್ರೆ ಅದು ಸ್ಟಾರ್ ಬರುತ್ತೆ, ಅದಕ್ಕೆ t1 ಸ್ಟಾರ್ y ಆಯಿತು. ಸೊ ಇದನ್ನು ಯಾವ ಥರ ಬರಿಬೋದು ಅಂತಂದರೆ ಎಕ್ಸ್ t1 ಸ್ಟಾರ್ ಹಿಯರ್ ಈಗ ಅಗೇನ್ t2 ಈ ಕಡೆ ಬಂದರೆ t2 ಸ್ಟಾರ್ ಆಯಿತು. ಸೊ t2 ಸ್ಟಾರ್ t1 ಸ್ಟಾರ್ y ಆಯಿತು. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ t1 ಸ್ಟಾರ್ ಆದಮೇಲೆ ಅದನ್ನು ಬರೆಯೋಕ್ಕೆ ಬರಲ್ಲ, ಯಾಕೆಂತಂದರೆ t1 ಸ್ಟಾರ್ y ಜೊತೆಗಿದೆ. ಸೊ t2 ಅನ್ನು ಈ ಕಡೆ ಫಸ್ಟ್ ತೊಗೊಬರ್ತೀರಾ, ಅವಾಗ t2 ಸ್ಟಾರ್ ಮೊದಲು ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಆಲ್ಫಾ ಟಿಗೆ ಅಲ್ವಾ ಅದು ಬೇಕಾಗಿರೋದು. ಥರ್ಡ್ ಕಂಡೀಷನ್ ಆಲ್ಫಾ ಟಿ ಸ್ಟಾರ್ ಈಕ್ವಲ್ ಟು ಆಲ್ಫಾ ಬಾರ್ ಟಿ ಸ್ಟಾರ್ ಅಂತ ಹೇಳಿದ್ದಾರೆ. ಸೊ ಪ್ರೂವ್ ಮಾಡಿ ನೋಡೋಣ ಏನು ಬರುತ್ತೆ, ಹೇಗೆ ಬರುತ್ತೆ ಅಂತ. ಕನ್ಸಿಡರ್ ಮಾಡಿ ಎಕ್ಸ್ ಆಲ್ಫಾ ಟಿ ಸ್ಟಾರ್ ವೈ ಇನ್ನರ್ ಪ್ರಾಡಕ್ಟ್ ಆಫ್ ದಿಸ್ ಟು ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಆಲ್ಫಾ ಟಿ ಈ ಕಡೆ ತೊಗೊಬಂದರೆ ಆಲ್ಫಾ ಟಿ ಸ್ಟಾರ್ ಇರೋದು ಟಿ ಆಯಿತು, ಎಕ್ಸ್ ವೈ ಉಳಿತು ನಮಗೆ. ಸೊ ಆಲ್ಫಾ ಟಿ ಎಕ್ಸ್ ವೈ ಆಲ್ಫಾ ಆಫ್ ಎಕ್ಸ್ ಟಿ ಸ್ಟಾರ್ ವೈ ಆಯಿತು. ಸೊ ಈಗ ಅಗೇನ್ ಆಲ್ಫಾವನ್ನು ನೀವು ಇಲ್ಲೇ ತೊಗೊಂಡ್ರೆ ಆಲ್ಫಾ ಬಾರ್ ಬರಲ್ಲ, ಆಲ್ಫಾ ಎಕ್ಸ್ ಆಗುತ್ತೆ ಅದು. ಬಟ್ ನಾನು ಅದನ್ನು ಏನು ಮಾಡ್ತೀನಿ, ಟಿ ಸ್ಟಾರ್ ವೈ ಜೊತೆಗೆ ತೊಗೋತೀನಿ, ಅವಾಗ ಇದಕ್ಕೇನು ಬರಬೇಕು, ಬಾರ್ ಬರಬೇಕು ಅಲ್ವಾ. ಸೊ ಆಲ್ಫಾ ಬಾರ್ ಟಿ ಸ್ಟಾರ್ ವೈ ಅಂದರೆ ಅದರದ್ದು ಕಾಂಜುಗೇಟ್ ಬರಬೇಕು. ಸೊ ವಿ ಗಾಟ್ ಹಿಯರ್ ಆಲ್ಫಾ ಸ್ಟಾರ್ ಬಂದಿದೆ, ಇಲ್ಲಿ ಆಲ್ಫಾ ಬಾರ್ ಟಿ ಸ್ಟಾರ್ ಬಂದಿದೆ. ಸೊ ಆಲ್ಫಾ ಟಿ ಸ್ಟಾರನ್ನು ತೊಗೊಂಡ್ರೆ ಆಲ್ಫಾ ಬಾರ್ ಟಿ ಸ್ಟಾರ್ ಅಂತ ತೊಗೋಬೋದು ನೀವು. ನೆಕ್ಸ್ಟ್ ಥಿಯರಮ್, ಲೆಟ್ ಎಚ್ ಬಿ ಅ Hilbert space. The adjoint operator T star has the following properties. First property is T star has linear. Second property T double star equal to T. Third property norm of T star equal to norm of T. Fourth property norm of T star T equal to norm T square. Proof. For any x, y, z belongs to H, we get x t star alpha y plus beta z is equal to linearity ಅನ್ನು ತೋರಿಸ್ಬೇಕು ನಮಗಿಲ್ಲಿ. ಬೈ ದ ಡೆಫಿನೇಷನ್ ಎಕ್ಸ್ ಟಿ ಸ್ಟಾರನ್ನು ಈ ಕಡೆ ತೊಗೊಂಡ್ರೆ ಟಿ ಎಕ್ಸ್ ಆಲ್ಫಾ ವೈ ಬೀಟಾ ಝೆಡ್ ಬಂತು. ಸೊ ಅಗೇನ್ ಸ್ಪ್ಲಿಟ್ ಅಪ್ ಮಾಡಿದ್ರೆ ಟಿ ಎಕ್ಸ್ ಆಲ್ಫಾ ವೈ ಟಿ ಎಕ್ಸ್ ಬೀಟಾ ಝೆಡ್
ಅಲ್ವಾ. ಇನ್ನರ್ ಪ್ರಾಡಕ್ಟ್ ಆಫ್ ದಿಸ್ ಟು ಬಂತು. ಆಲ್ಫಾವನ್ನು ಹೊರಗಡೆ ತೊಗೋಬೇಕು. ಆಲ್ಫಾ ಸೆಕೆಂಡ್ ಪಾರ್ಟಲ್ಲಿ ಇದೆ ನೋಡಿ, ಅವಾಗ ಇದು ಹೊರಗಡೆ ಬರುವಾಗ ಬಾರ್ ಬರುತ್ತೆ. ಸೊ ಆಲ್ಫಾ ಬಾರ್ ಟಿ ಎಕ್ಸ್ ಕಾಮ ವೈ ಬಂತು. ಇಲ್ಲಿ ಬೀಟಾ ಬಾರ್ ಟಿ ಎಕ್ಸ್ ಕಾಮ ಝೆಡ್ ಬಂತು. ಸೊ ಆಲ್ಫಾ ಬಾರ್ ಆ್ಯಸ್ ಇಟ್ ಈಸ್ ಇಡ್ತೀನಿ. ಟಿ ಎಕ್ಸ್ ಕಾಮ ವೈಯನ್ನು ಬೈ ದ ಡೆಫಿನೇಷನ್ ಎಕ್ಸ್ ಕಾಮ ಟಿ ಸ್ಟಾರ್ ವೈ ಬರಿತೀನಿ. ಬೀಟಾ ಬಾರ್ ಈಗ ಟಿಯನ್ನು ಈ ಕಡೆ ತೊಗೊಂಡು ಹೋದರೆ ಎಕ್ಸ್ ಕಾಮ ಟಿ ಸ್ಟಾರ್ ಝೆಡ್ ಆಯಿತು. ಓಕೆ, ಸೊ ಎಕ್ಸ್ ಕಾಮ ಟಿ ಸ್ಟಾರ್ ವೈ. ಈಗ ಆಲ್ಫಾವನ್ನು ಒಳಗಡೆ ತೊಗೊಳ್ಳಿ. ಇದು ಆಲ್ಫಾ ಬಾರ್ ಇದೆ, ಇದು ಇಲ್ಲೇ ತೊಗೊಂಡಿದ್ರೆ ಆಲ್ಫಾ ಬಾರ್ ಎಕ್ಸ್ ಆಗ್ತಿತ್ತು. ಬಟ್ ನಾವು ಸೆಕೆಂಡ್ ಪಾರ್ಟಿಗೆ ತೊಗೊಳ್ತಾ ಇದ್ರೆ ಅಲ್ಲಿ ಬಾರ್ ಹೋಗುತ್ತೆ. ಆಲ್ಫಾ ಬಾರ್ ದ ಬಾರ್ ವಿಚ್ ಇಸ್ ಆಲ್ಫಾ ಇಟ್ ಸೆಲ್ಫ್. ಸೊ ಆಲ್ಫಾ ಟಿ ಸ್ಟಾರ್ ವೈ ಬಂತು ಇಲ್ಲಿ. ಇದನ್ನು ಪುನಃ ನೀವು ಈ ಕಡೆ ಒಳಗೆ ತೊಗೊಂಡ್ರೆ ಇದು ಬೀಟಾ ಉಳಿಯುತ್ತೆ. ಬೀಟಾ ಟಿ ಸ್ಟಾರ್ ಝೆಡ್ ವಿತ್ ಎಕ್ಸ್ ಇನ್ನರ್ ಪ್ರಾಡಕ್ಟ್ ಆಫ್ ದಿಸ್ ಬಂತು. ಸೊ ಈಗ ನಾವು ನಮ್ಗೆ ಬೇಕಾಗಿರುವಂತಹ ಲೀನಿಯಾರಿಟಿ ಪ್ರಾಪರ್ಟಿ ಇಲ್ಲಿ ಐ ಥಿಂಕ್ ಪ್ರೂವ್ ಆದಂಗೆ ಆಯಿತು. ಎಕ್ಸ್ ಕಾಮ ಈಗ ಇದೆರಡು ಕ್ಲಬ್ ಮಾಡಿದ್ದೀವಿ ಅಷ್ಟೇ, ಮತ್ತೇನು ಮಾಡ್ತಾ ಇಲ್ಲ. ಲೀನಿಯಾರಿಟಿ ಪ್ರಾಪರ್ಟಿ ಪ್ರೂವ್ ಆಯಿತು. ಸೆಕೆಂಡ್ ಡಬಲ್ ಸ್ಟಾರ್ ಅಂತಂದರೆ ಟಿ ಬರುತ್ತೆ ಅಂತ ತೋರಿಸ್ಬೇಕು. ಫಾರ್ ಎನಿ ಎಕ್ಸ್ ವೈ ಬಿಲಾಂಗ್ಸ್ ಟು ಎಚ್ ಕನ್ಸಿಡರ್ ಎಕ್ಸ್ ಕಾಮ ಟಿ ಡಬಲ್ ಸ್ಟಾರ್ ಇದೆ, ಡಬಲ್ ಸ್ಟಾರ್ ವೈ. ಸೊ ಎಕ್ಸ್ ಕಾಮ ಟಿ ಡಬಲ್ ಸ್ಟಾರ್ ವೈ ಇದೆ. ಈಗ ಒಂದು ಇಲ್ಲಿ ಡಬಲ್ ಸ್ಟಾರ್ ಇರೋದಕ್ಕಿಂತ ನೀವು ಇಲ್ಲೇನು ಮಾಡಿ ಟಿ ಸ್ಟಾರನ್ನು ಒಂದು ಗ್ರೂಪ್ ಮಾಡ್ಕೊಬಿಡಿ. ಈಗ ಇದು ಈ ಕಡೆ ಹೋಗಬೇಕು ಅಂತಂದರೆ ಇಲ್ಲಿ ಬರುತ್ತೆ ಅಲ್ವಾ ಟರ್ಮು, ಅವಾಗ ಇಲ್ಲೇ ಟಿ ಸ್ಟಾರ್ ಉಳಿಯುತ್ತೆ, ಈ ಸ್ಟಾರ್ ಹೋಗುತ್ತೆ. ಸೊ ಅವಾಗ ಇದೇನು ಉಳಿತು, ಟಿ ಸ್ಟಾರ್ ಎಕ್ಸ್ ಕಾಮ ವೈ ಉಳಿತು. ಟಿ ಸ್ಟಾರ್ ಎಕ್ಸ್ ಕಾಮ ವೈ ಅಂತಂದರೆ ಪುನಃ ನೀವು ಅದನ್ನು ಈಗ ಇಂಟರ್ಚೇಂಜ್ ಮಾಡ್ತೀರಾ ಅಂತ ಆದಾಗ ಏನಾಗುತ್ತೆ, ಅದು ವೈ ಮತ್ತು ಟಿ ಸ್ಟಾರ್ ಎಕ್ಸ್ ಇಂಟರ್ಚೇಂಜ್ ಆಗುತ್ತೆ, ಬಟ್ ಜೊತೆಗೆ ಬಾರ್ ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅಗೇನ್ ಟಿ ಸ್ಟಾರ್ ಇದೆ. ಪುನಃ ಟಿ ಸ್ಟಾರನ್ನು ಈ ಕಡೆ ತೊಗೊಬಂದರೆ ಟಿ ಆಫ್ ವೈ ಕಾಮ ಎಕ್ಸ್ ಆಯಿತು ವಿತ್ ದ ಬಾರ್ ಆ್ಯಸ್ ಇಟ್ ಈಸ್. ಟಿ ಆಫ್ ವೈ ಕಾಮ ಎಕ್ಸ್ ಆಯಿತು. ಬಾರ್ ಇರೋದಕ್ಕೆ ಪುನಃ ನೀವು ಇಂಟರ್ಚೇಂಜ್ ಮಾಡಿದ್ರೆ ಎಕ್ಸ್ ಕಾಮ ಟಿ ಆಫ್ ವೈ ಆಯಿತು. ಸೊ ಟಿ ಡಬಲ್ ಸ್ಟಾರ್ ಈಕ್ವಲ್ ಟು ಟಿ ಬಂತು. ಓಕೆ, ಸೊ ದಿಸ್ ವಾಸ್ ದ ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನಲ್ಲಿ ಏನು ಬರುತ್ತೆ ನೋಡಿ, ಅಲ್ಲಿ ಅದು ಬರೆಯುವಾಗ ಮಿಸ್ ಆಗಿದೆ, ನೀವು ಅದನ್ನು ಸರಿ ಮಾಡಿ ಇಲ್ಲಿ ಬರ್ಕೋಬೋದು ಅಷ್ಟೇ. ನಾನು ಒಂದು ಸ್ಟೆಪ್ ಹೇಗೋ ಬಿಟ್ಬಿಟ್ಟಿದ್ದೇನೆ ಇರಬೇಕು, ಅದು ನನಗೆ ಅವಾಗ ಬರೆಯುವಾಗ ಏನು ಮಿಸ್ ಆಗಿದೆ. ಜಸ್ಟ್ ಏನೂ ಇಲ್ಲ, ಇಲ್ಲಿ ನೀವು ಟಿ ಡಬಲ್ ಸ್ಟಾರ್ ಇದೆ, ಇದು ಒಂದು ಈ ಕಡೆ ತೊಗೊಂಡು ಹೋಗ್ತೀರಾ ಅಂದರೆ ಟಿ ಸ್ಟಾರನ್ನು ಒಂದು ಟರ್ಮ್ ತೊಗೊಳ್ಳಿ. ಇದು ಟಿ ಸ್ಟಾರ್ ಫಾರ್ಮೆಟಲ್ಲೇ ಇದೆ ಅದು. ಓಕೆ, ಟಿ ಸ್ಟಾರನ್ನು ಟಿ ಅಂತ ಅಂದ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಆವಾಗ ಇದು ಟಿ ಸ್ಟಾರ್ ಆಯಿತು. ಅದು ಈ ಕಡೆ ಹೋಗಬೇಕಾಯ್ತು ಅಂತಂದರೆ ಇಲ್ಲಿ ಟಿ ಎಕ್ಸ್ ಬರ್ತಿತ್ತು, ಟಿ ಇದ್ದಲ್ಲಿ ಟಿ ಸ್ಟಾರ್ ಇತ್ತು, ಅವಾಗ ಆ ಥರ. ಥರ್ಡ್ ಕಂಡೀಷನ್, ನಾರ್ಮ್ ಆಫ್ ಟಿ ಸ್ಟಾರ್ ಈಸ್ ಈಕ್ವಲ್ ಟು ನಾರ್ಮ್ ಟಿ ಅಂತ. ನಾರ್ಮ್ ಟಿ ಅಂತ ಇದ್ದಾಗ ಅದರ ಡೆಫಿನೇಷನನ್ನು ಹಾಕೊಳ್ಳೋದೇ ಆಗುತ್ತೆ. ಸೊ ನಾರ್ಮ್ ಟಿ ಸ್ಟಾರ್ ಎಕ್ಸ್ ತಗೊಳ್ಳಿ, ವಿಚ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಟಿ ಇಂಟು ನಾರ್ಮ್ ಎಕ್ಸ್, ದಟ್ ಈಸ್ ಬೈ ದ ಡೆಫಿನೇಷನ್. ಸೊ taking this norm x here will get norm of t star x by norm x will be less than or equal to norm t anta bantu. Taking supremum over this will get, this is the definition, norm t star will be less than or equal to norm t. Okay, t idalli t star ide, so ade bantu. Call this as equation 1. From second condition we have norm of t star the star equal to norm t. So norm t double star will be less than or equal to norm of t square. ಸೊ ಅಗೇನ್ ನಾರ್ಮ್ ಟಿ ಡಬಲ್ ಸ್ಟಾರ್ ಅಂತಂದರೆ ಟಿ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ ಸ್ಟಾರ್. ಫ್ರಮ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ರಿವರ್ಸ್ ಆಗಿದೆ, ಎರಡು ಈಕ್ವಲ್ ಇದ್ದೇ ಇರುತ್ತೆ ಅಂತ. ಫೋರ್ತ್ ಕಂಡೀಷನ್, ಇಲ್ಲಿ ನಾರ್ಮ್ ಆಫ್ ಟಿ ಸ್ಟಾರ್ ಇಂಟು ಟಿ ಕ್ಯಾನ್ ಬಿ ರಿಟರ್ನ್ ಆಸ್ ನಾರ್ಮ್ ಟಿ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಿಂಗಿದ್ದಾಗ we have norm of t star t is less than or equal to norm t star into norm t. ಸಪ್ರೇಟ್ ಸ್ಪ್ಲಿಟ್ ಆಗಿ ಬರಿಬೋದು. ಸ್ಪ್ಲಿಟ್ ಮಾಡಿ ಬರೆದಾಗ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಬಂತು. ಅಗೇನ್ ನಾರ್ಮ್ ಟಿ ಸ್ಟಾರ್ ಕ್ಯಾನ್ ಬಿ ರಿಟರ್ನ್ ಆಸ್ ನಾರ್ಮ್ ಟಿ ಹಿಯರ್. ಯಾಕೆ ಹೇಳಿ, ಇದು ಫ್ರಮ್ ಇಕ್ವೇಷನ್ ಆರ್ ಫ್ರಮ್ ಕಂಡೀಷನ್ 3, ಈ ಕಂಡೀಷನ್ನಿಂದ ನಮಗೆ ಸಿಕ್ಕಿರುವಂಥದ್ದು. ಓಕೆ, ನಾರ್ಮ್ ಟಿ ಸ್ಟಾರ್ ಅಂತಂದರೆ ನಾರ್ಮ್ ಟಿ ಅಂತಲೇ ಪ್ರೂವ್ ಮಾಡಿರೋದು, ಆ ಕಂಡೀಷನ್ ಡೈರೆಕ್ಟ್ ತೊಗೊಂಡಿದ್ದೀವಿ. ದೇರ್ಫೋರ್ ನಾರ್ಮ್ ಟಿ ಸ್ಟಾರ್ ಇಂಟು ಟಿ ವಿಲ್ ಬಿ ಈಕ್ವಲ್ ಟು ನಾರ್ಮ್ ಟಿ ಇಂಟು ನಾರ್ಮ್ ಟಿ, ಅದು ಲೆಸ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ ಸ್ಪ್ಲಿಟ್ ಅಪ್ ಮಾಡಿದಾಗ ನಮಗೆ. ಸೊ ನಾರ್ಮ್ ಟಿ ಇಂಟು ನಾರ್ಮ್ ಟಿ ಇಸ್ ನಾರ್ಮ್ ಟಿ ಸ್ಕ್ವೇರ್. ಜಸ್ಟ್ ಏನೂ ಇಲ್ಲ, ಇದರಲ್ಲಿ ಟಿ ಸ್ಟಾರ್ ಇತ್ತಲ್ವಾ, ಟಿ ಸ್ಟಾರ್ ನಾರ್ಮ್ ಟಿ ಸ್ಕ್ವೇರ್ ಟಿ ಸ್ಟಾರ್ ಅಂತಂದರೆ ನಾರ್ಮ್ ಟಿ, ಇದ್ರ ವ್ಯಾಲ್ಯೂ ಇಲ್ಲಿ ಹಾಕಿರೋದು ಅಷ್ಟೇ. ಇದನ್ನು ಇಲ್ಲಿ ಹಾಕಿ, ಆವಾಗ
ನಮಗೆ ವ್ಯಾಲ್ಯೂ ಆಪ್ಟೇನ್ ಆಗುತ್ತೆ. ದ್ಯಾಟ್ ಈಸ್ ದ ಕಂಡೀಷನ್. ಐ ಥಿಂಕ್ ಫಸ್ಟ್ ಒನ್ ಸಿಕ್ತು ಫಸ್ಟ್ ಪಾರ್ಟು. ಈಗ ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ದ ಸ್ಕ್ವೇರ್ ಕನ್ಸಿಡರ್ ಮಾಡ್ತೀರಾ. ನಾರ್ಮ್ ಟಿ ಆಫ್ ಎಕ್ಸ್ ದ ಸ್ಕ್ವೇರ್ ಅಂತಂದರೆ ಬೈ ದ ಡೆಫಿನೇಷನ್ ಪ್ರಾಡಕ್ಟ್ ಆಫ್ ಟಿ ಆಫ್ ಎಕ್ಸ್ ಕಾಮ ಟಿ ಆಫ್ ಎಕ್ಸ್. ಸೊ ಈ ಟಿಯನ್ನು ಈ ಕಡೆ ತೊಗೊಬಂದರೆ ಸ್ಟಾರ್ ಬಂತು, ಟಿ ಸ್ಟಾರ್ ಆಫ್ ಟಿ ಆಫ್ ಎಕ್ಸ್ ಕಾಮ ಎಕ್ಸ್ ಬಂತು. So by squares inequality we know that modulus of norm xy is less than or equal to norm x into norm y. So modulus of t star t of x comma x will be less than or equal to x ಇದ್ದಲ್ಲಿ t star t of x ಇದೆ, y ಇದ್ದಲ್ಲಿ x ಇದೆ, ಹಾಗೆ ಬರ್ತಿದ್ದೀನಿ. ಸೊ ನಾರ್ಮ್ ಆಫ್ ಟಿ ಸ್ಟಾರ್ ಟಿ ಆಯಿತು, ಇದು ನಾರ್ಮ್ ಎಕ್ಸ್ ಇಂಟು ನಾರ್ಮ್ ಎಕ್ಸ್, ಇಲ್ಲೊಂದು ಎಕ್ಸ್ ಇದೆ ಅಲ್ವಾ, ಇದನ್ನು ಸ್ಪ್ಲಿಟ್ ಅಪ್ ಮಾಡಿದ್ರೆ ಇದು ನಾರ್ಮ್ ಟಿ ಸ್ಟಾರ್ ಟಿ ನಾರ್ಮ್ ಎಕ್ಸ್ ಬಂದಿತ್ತು, ಅದು ನಾರ್ಮ್ ಎಕ್ಸ್ ಇಂಟು ನಾರ್ಮ್ ಎಕ್ಸ್. ಸೊ ನಾರ್ಮ್ ಎಕ್ಸ್ ಸ್ಕ್ವೇರ್ ಆಯ್ತದು. ಸೊ ಫ್ರಮ್ ದಿಸ್ ಇಕ್ವೇಷನ್ ಆ್ಯಂಡ್ ದ ಅಬೋವ್ ಇಕ್ವೇಷನ್ we get norm of t square is less than or equal to norm of t star t into norm x square. ದ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನಾನು, ಮತ್ತೇನು ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ನಾರ್ಮ್ ಆಫ್ ಟಿ ಆಫ್ ಎಕ್ಸ್ ದ ಸ್ಕ್ವೇರ್ ಇತ್ತು ಅದು, ಮತ್ತು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಸೊ ವಿಲ್ ಗೆಟ್ ಲೈಕ್ ದಿಸ್. ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರನ್ನು ಈ ಕಡೆ ತೊಗೊಬಂದರೆ ಉಳಿಯೋದು ನಾರ್ಮ್ ಆಫ್ ಟಿ ಸ್ಟಾರ್ ಟಿ ಉಳಿತು. ಟೇಕಿಂಗ್ ಸುಪ್ರೀಮಮ್ ಓವರ್ ಇಟ್ ವಿಲ್ ಲೆಫ್ಟ್ ವಿತ್ ಇದು ನಾರ್ಮ್ ಟಿ ದ ಸ್ಕ್ವೇರ್, ಅದು ಫಾರ್ಮುಲಾ ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ ಸ್ಟಾರ್ ಟಿ ಆಯಿತು. ದಿಸ್ ಈಸ್ ದ ಇಕ್ವೇಷನ್ 4. ಫ್ರಮ್ ಇಕ್ವೇಷನ್ 1ನಲ್ಲಿ ಇದರದ್ದು ರಿವರ್ಸ್ ಕಂಡೀಷನ್ ಪ್ರೂವ್ ಆಗಿತ್ತು. ಸೊ ಆ ಕಂಡೀಷನ್ನಿಂದ ಮತ್ತು ಈ ಕಂಡೀಷನ್ನಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ ಬೋತ್ ಆರ್ ಈಕ್ವಲ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸ್. ವಿಲ್ ಕಂಟಿನ್ಯೂ ಸಮ್ ಮೋರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.